ಸಿಂಗಲ್ ಲೈಟ್ ಇದ್ದು ಅಂದ್ರೆ ಮೋಟ್ರ್ ಚಾಲು ಆಗಂಗಿಲ್ಲ. ಅದಕ್ಕೆ ನೀವೇನು ಮಾಡ್ತೀರಿ? ಅದಕ್ಕೊಂದು ಮತ್ತೊಂದು ಸಪೋರ್ಟೆಡ್ ಕೆಪಾಸಿಟರ್ ಅಂತ ಇರ್ತದೆ ನೋಡ್ರಿ, ಅದನ್ನು ತೊಗೊಂಡು ಅದನ್ನು ಹಚ್ಚಿ ಮೋಟ್ರ್ ಚಾಲು ಮಾಡ್ತೀರಿ. ಅಂದರೆ ಇದರರ್ಥ ಏನು? ಒಂದೊಂದು ಮಷೀನ್ಗೆ ಒಂದೊಂದು ಕೆಪಾಸಿಟಿ ಕೊಟ್ಟಾನ. ಈಗ ಗಿರ್ನಿ ಇರ್ತದೆ, ಅದು ಬೀಸ್ತಿರ್ತದೆ. ನಾವು ಹಿಂದೆ ಸಣ್ಣವರಿದ್ದಾಗ ಅವು ಉದ್ದನು ಪಟ್ಟ ಇದ್ದದ್ದು ಅವು ಗಿರ್ನಿಗಳು. ಅದಕ್ಕೆ ಸ್ವಲ್ಪ ಹೆಚ್ಚಾಯಿತು ಅಂದ್ರೆ ಪಟ್ಟ ಬೀಳ್ತಿತ್ತದು, ಆ ಗಿರ್ನಿದು ಪಟ್ಟ ಬೀಳ್ತಿತ್ತದು. ಅಂದ್ರೆ ಯಾಕೆ ಪಟ್ಟ ಬೀಳ್ತಿತ್ತಂದ್ರೆ ಅದ್ರ ಕೆಪಾಸಿಟಿ ಎಟ್ಟದ ಅಟ್ಟ ಹಾಕಬೇಕು. ನೀ ಹೆಚ್ಚು ಹಾಕಿದೆ ಅಂದ್ರೆ ಲೋಡ್ ಆಗ್ತದ, ಪಟ್ಟ ಬೀಳ್ತದ. ಇದಕ್ಕೂ ಒಂದು ಕೊಟ್ಟನಪ್ಪ ಅದನ್ನು. ಇದು ಒಂದು ಕೆಪಾಸಿಟಿ ಕೊಟ್ಟಾನ ಪರಮಾತ್ಮ. ಇದನ್ನು ನುರಿಸೋ ತಾಕತ್ತು ಇರ್ತದೆ ಈ ಜಠರಾಗ್ನಿಗೆ. ನಾವು ಅದನ್ನು ಬಿಟ್ಟು ಬೇರೆ 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 ಹಾಕಿದೀವಿ ಅಂದ್ರೆ ಪಟ್ಟ ಬೀಳ್ತಾವೆ, ಇದ್ರೂ ರಗಡು ಬಿದ್ದಾವು. ಆ ಪಟ್ಟ ಬಿದ್ದರೆ ಹಾಕಕ್ಕೆ ಬರ್ತದೆ, ಈ ಪಟ್ಟ ಬಿತ್ತಂದ್ರೆ ಹಾಕಕ್ಕೆ ಬರಂಗಿಲ್ಲ. ಹಲಿಗೆ ಬರುದನ ಬಾರ್ಸಾಕ. ಪರಮಾತ್ಮ ಏನು ಕೊಟ್ಟನಂತಂದ್ರೆ ಇದಕ್ಕೆ ನೀರು ಹಾಕಬೇಕು, ಅದನ್ನು ತಯಾರು ಮಾಡ್ಯಾನ. ನೀರು ಹಾಕಿದ್ರೆ ಬರೋಬರಿ ಆಗುವಂಗೆ ಇದನ್ನು ತಯಾರು ಮಾಡಿದಾನ. ಮತ್ತು ನೀರು ಬಿಟ್ಟು ನಾವು ಬೀರು ಹಾಕಿದೀವಿ ಅಂದ್ರೆ ಬೀಳ್ತತಿ ಪಟ್ಟ. ಒಳಗಿನೂ ಎಲ್ಲ ಸುಡಾಕತ್ತಾವು. ಒಂದು ಸರಿ ಹಾಕಿದ್ರೆ ತಡ್ಕೋತದ, 2 ಸರಿ ಹಾಕಿದ್ರೆ ತಡ್ಕೋತದ, ಮತ್ತು ಅದನ್ನು ಹಾಕಿದ್ರೆ ಸಣ್ಣಂಗೆ ಸುಟ್ಕೋತ ಬರ್ತದ ಒಳಗೆ. ನಾವು ಭಗವಂತನ ವಾಣಿಯನ್ನು, ಭಗವಂತನ ನಿಯಮವನ್ನು ಎಂದೂ ಮೀರಿ ನಡಿಬಾರ್ದು. ಆ ರೀತಿಯೊಳಗೇನಪ್ಪ ಅಂತಂದ್ರೆ ಪರಮಾತ್ಮ ನಮಗೇನು ಕೊಟ್ಟಾನಂದ್ರೆ ಈ ಮನುಷ್ಯ ಜನ್ಮವನ್ನು ಸಾರ್ಥಕತೆ ಮಾಡಿಕೊಳ್ಳಲಿಕ್ಕೆ ಕೊಟ್ಟಾನ. ಈ ಮನುಷ್ಯ ಜನ್ಮ ಬಂದ ಬಳಿಕ ಕೆಲವೊಬ್ಬರಿಗೆ ತಡ್ಕೊಳಕ್ಕಾಗಂಗಿಲ್ಲ. ಇಲ್ರಿ, ನಾವು ಭಾಳ ಗಳಿಸ್ಬೇಕ್ರಿ, ನಾವು ಭಾಳ ರೊಕ್ಕ ಮಾಡ್ಬೇಕ್ರಿ, ನಾವು ಭಾಳ ಹೊಲ ಮಾಡ್ಬೇಕ್ರಿ, ನಮಗೆ ಭಾಳ ಕಷ್ಟ ಅದಾವ್ರಿ ಅಂತಿರ್ತಾರೆ. ನೋಡಪ್ಪ, ಈ ಜಗತ್ತು ಹೆಂಗದ ಅಂತಂದ್ರೆ ಇಲ್ಲಿ ಒಂದೇ ಇಲ್ಲ, ಇಲ್ಲಿ 2 ಅದಾವ್ರಿ. ಏನು? ಸುಖನೂ ಅದ ಮತ್ತು ದುಃಖನೂ ಅದ. ಇಲ್ಲಿ ನೋಡಿ, ನೀವು ಯಾರು ಬೆಕ್ಕದವ್ರನ್ನ ಕೇಳ್ರಿ, ಹುಟ್ಟಿದ ಮನುಷ್ಯನನ್ನು ಪ್ರತಿಯೊಬ್ಬರನ್ನು ಕೇಳ್ರಿ, ಪ್ರಾಣಿಗಳನ್ನು ಬಿಟ್ಟು ಯಾರೂ ಸುಖದಿಂದ ಇಲ್ಲ. ಒಟ್ಟ ದುಃಖ ಇರ್ಲಾರದಂತ ಸುಖ ಯಾರಿಗಾರ ಒಬ್ಬರಿಗೆ ಐತೇನ್ರಿ ಜಗತ್ತಿನೊಳಗೆ? ಇಲ್ಲ. ಮತ್ತು ಯಾವತ್ತೂ ದುಃಖದೊಳಗೆ ಇದ್ದವ್ರದಾರನ್ರಿ? ಇಲ್ಲ. ಇದೇನದ ಅಂತಂದ್ರೆ ಸುಖ ಮತ್ತು ದುಃಖ ಎರಡೂಗಳನ್ನು ಮಿಶ್ರಣ ಮಾಡಿ ಕೊಟ್ಟಾನ ಪರಮಾತ್ಮ. ಯಾಕಂತಂದ್ರೆ ಮನುಷ್ಯನಿಗೆ ಗೊತ್ತಾಗಬೇಕು. ಆದರೆ ಹಿಂದಿನ ಕಷ್ಟಗಳು ಇದ್ದಂಗೆ ಇವತ್ತೇನಿಲ್ಲ. ಹಿಂದಿದ್ದವ್ರ ಕಷ್ಟಗಳನ್ನು ನೋಡಿದ್ರೆ ಇವತ್ತು ಅಷ್ಟೇನು ಕಷ್ಟಗಳಿಲ್ಲ. ಇಷ್ಟ ಇರ್ತಕ್ಕಂಥ ಕಷ್ಟಗಳನ್ನು ನಾವು ಅವನ್ನ ಗುಡ್ಡನ ನಮ್ಮ ತಲೆ ಮೇಲೆ ಬಿದ್ದದಪ್ಪ ಅನ್ನುವಂಗೆ ನಾವು ಕ್ರಿಯೇಟಿವ್ ಮಾಡ್ತೀವಿ. ಆದರೆ ಹಿಂದಿನವರು ಅನುಭವಿಸಿದ ಕಷ್ಟಗಳನ್ನು ನೋಡಿದ್ರೆ, ಯಾತಕ್ಕೆ ಚಿಂತೆಯನ್ನು ಮಾಡುವೆ ಮೂಢ, ಚಿಂತಿಸದಿರು ಸುಖ ದುಃಖದೆಡೆಯೊಳು ನೀ ನಿಂತು ತಿಳಿದ ಬೆಳಿಕೆಲೆ ಜೀವನೆ. ಒಂದಿಟ್ಟು ಹಿಂದಿನವ್ರನ್ನ ನೋಡಿ ಬಾಳೆ ಮಾಡಪ್ಪ. ಅವ್ರಿಗೆ ಎಷ್ಟು ಕಷ್ಟಗಳಿದ್ದು ಈ ಭೂಮಿ ಮೇಲೆ. ಜಗತ್ತಿನೊಳಗೆ ಎಲ್ಲರೂ ಸುಖಿಗಳಲ್ಲ, ಜಗತ್ತಿನೊಳಗೆ ಎಲ್ಲರೂ ದುಃಖಿಗಳಲ್ಲ. ಅದೇನಂತಂದ್ರೆ ಜಗತ್ತಿನ ನೇಮದ ಸುಖ ಮತ್ತು ದುಃಖ ಎರಡೂಗಳನ್ನು ಅನುಭವಿಸಿಯೇ ತೀರಬೇಕು. ಇದು ನೇಮದ. ಈಗ ನಿಮ್ಮ ಮನ್ಯಾಗ ಭಾಳ ಆದ್ರೆ 4 ದಿವಸಕ್ಕೊಮ್ಮೆ ಇಡ್ಲಿ ಮಾಡ್ತೀರಿ. 4 ಹಿಂದಿನ ಮಂದಿಗೆ ಇಡ್ಲಿ ಅಂದ್ರೆ ಗೊತ್ತಿದ್ದಿದ್ದಿಲ್ಲ, ದ್ವಾಸೆ ಅಂದ್ರೆ ಗೊತ್ತಿದ್ದಿದ್ದಿಲ್ಲ. ಈಗಿನವರು ಅದು ನಾಷ್ಟ ಮತ್ತು ವೆರೈಟಿ ಬೇಕು. ಈಗಿನ ಮಂದಿಗೆ ನಾಷ್ಟ ವೆರೈಟಿ ಮಾಡ್ಬೇಕು. ಇವತ್ತು ಅವಲಕ್ಕಿ ನಿನ್ನೆ ಅವಲಕ್ಕಿ ಮಾಡಿದ್ರಿ, ಇವತ್ತು ಮತ್ತೆ ಅವಲಕ್ಕಿ ಮಾಡಿದ್ರೆ ಮನ್ಯಾಗ ಹುಡುಗರು ಅಂತ ಮತ್ತು ಇಂದು ಅವಲಕ್ಕಿ ನಾನು ಇವತ್ತು ಉಪ್ಪಿಟ್ಟು ಮಾಡ್ಬೇಕು, ಮತ್ತು ಮರುದಿವ್ಸ ಚಪಾತಿ ಮಾಡ್ಬೇಕು, ಮತ್ತು ಮರುದಿವ್ಸ ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕು, ಒಂದು ದಿವಸ ಚುನುಮರಿ ತೋಸಿ ಸುಸಲ ಮಾಡ್ಬೇಕು, ಒಂದು ದಿವಸ ಇಡ್ಲಿ, ಒಂದು ದಿವಸ ಪಡ್ಡ, ಒಂದು ದಿವಸ
ಏನು ಒಂದ ಎರಡ ಈಗಿನ ಹುಡುಗರಿಗೆ ಇಷ್ಟೆಲ್ಲ ಮಾಡಿದರು. ಇಷ್ಟೆಲ್ಲ ಮಾಡಿ ಅವರಿಗೆ ಇಡ್ಲಿ ವಡ ದ್ವಾಸಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಅವ್ರನ್ನ ಕುಂಡಿಸಿ ಮ್ಯಾಲೆ ಇಟ್ಟು ಅದನ್ನೆಲ್ಲ ರೆಡಿ ಮಾಡಿ ಚಟ್ನಿ ಸಾಂಬಾರು ಎಲ್ಲ ಕರೆಕ್ಟ್ ಮಾಡಿಟ್ರು. ಈಗಿನ ಹುಡುಗರಂತವ ಸಾಂಬಾರು ಸಿಹಿಯಾಗಿಲ್ಲ, ಚಟ್ನಿ ಬರೋಬರಾಗಿಲ್ಲ. ನೋಡ್ರಿ, ಇಷ್ಟೆಲ್ಲ ವೆರೈಟಿ ಮಾಡಿ ಅವ್ರಿಗೆ ಚಲೋ ಆಹಾರಗಳನ್ನು ಕೊಟ್ಟರು ಇವತ್ತಿನವರು ತೃಪ್ತಿಯಿಂದ ತಿನ್ನಕ ತಯಾರಿಲ್ಲ. ಹಿಂದಿನವರು ನಾನು ನಿನ್ನ ಹೇಳಿನಲ್ಲ, ಒಂದು ತುತ್ತ ಅನ್ನಕ್ಕಾಗಿ ಎಷ್ಟೋ ಮನೆಗೆ ಕೈವಡ್ಡಬೇಕಾಗಿತ್ತು, ಎಷ್ಟೋ ಮನೆಗೆ ಕೈವಡ್ಡಬೇಕಾಗಿತ್ತು, ಗೊತ್ತಿಲ್ಲ. ಇವತ್ತು ಆಫೀಸರ್ಗಳು ಇರ್ತಾರೆ, ಅವ್ರನ್ನ ಕೇಳಿರ್ಬೇಕಾರ, ಸಾಹೇಬ್ಗಳು ಪಗಾರ ಎಟ್ಟದರಿ, ತಿಂಗಳ 80,000 ರೂಪಾಯಿ ಅದ ನೋಡ್ರಿ. ಮತ್ತು ಹಂಗಾರ ರೊಕ್ಕ ಭಾಳ ಮಾಡಿರ್ಬೇಕಲ್ರಿ ನೀವು, ತಿಂಗಳ 80,000 ಅಂದ್ರೆ ತನ್ನ ರೊಕ್ಕ ಭಾಳ ಮಾಡಿಲ್ರಿ, ನಾವು ಸಾಲನ ಭಾಳ ಮಾಡಿವ್ರಿ ಅತ್ತ ನಾವು. ಮತ್ತೆ ತಿಂಗಳ 80,000 ಐತಂದ್ರೂ ಸಾಲನ ಐತಿರಿ. ಅವ್ನು ಕೇಳಿರ್ಬೇಕಾರ, ಸಾಲವಲ್ತ್ರಿ ರೊಕ್ಕ, ಎಷ್ಟು ಬಂದರೂ ಸಾಲವಲ್ತ್ ನೋಡ್ರಿ. ನೋಡ್ರಿ, ನಮ್ಮ ರೈತನ ಮನ್ಯಾಗ ಏನೂ ಇರಂಗಿಲ್ಲ. ಒಂದೀಟು ಮಳೆ ಆಗಲಿಲ್ಲ ಅಂದ್ರೆ ರೈತ ಮ್ಯಾಲ ಮುಗುಲ್ ನೋಡ್ಬೇಕು. ಸಕಾಲಕ್ಕೆ ಮಳೆ ಬರಂಗಿಲ್ಲ, ಸಕಾಲಕ್ಕೆ ಬೆಳೆ ಬರಂಗಿಲ್ಲ. ಇದೆಲ್ಲ ಬರಲಿಲ್ಲ ಅಂದ್ರೂ ರೈತನ ಮುಖದ ಮ್ಯಾಗ ಒಂದೀಟು ಕಳಿ ಹೋಗಿರಂಗಿಲ್ಲ. ಏನೂ ಇಲ್ಲಂದ್ರೂ ಧೈರ್ಯದಿಂದ ಬದುಕ್ತಾನೆ, ಧೈರ್ಯದಿಂದ ಬದುಕ್ತಾನೆ ರೈತ. ಯಾಕಂತಂದ್ರೆ ಕಷ್ಟಗಳು ಎಲ್ಲರಿಗೂ ಬರ್ತಾವೆ, ಎಲ್ಲರಿಗೂ ಬರ್ತಾವೆ. ಆ ಬಂದಿರತಕ್ಕಂಥ ಎಲ್ಲ ಕಷ್ಟಗಳನ್ನು ನಾವೇನಪ್ಪ ಅಂತಂದ್ರೆ ಅವ ಭಾಳ ದೊಡ್ಡ ಅಂತ ಅನ್ಕೊಂಡು ಕೂತೀವಂತಂದ್ರೆ ಬದುಕು ಸಾಗೋದಿಲ್ಲ. ಮಕ್ಕಳ ಸಲುವಾಗಿ ತಂದೆ ಎಷ್ಟು ಕಷ್ಟಪಡ್ತಾನೆ, ಮಕ್ಕಳ ಸಲುವಾಗಿ ತಾಯಿ ಎಷ್ಟು ಕಷ್ಟಪಡ್ತಾಳೆ. ತನ್ನ ಬದುಕೇ ಮಕ್ಕಳ ಸಲುವಾಗಿ ಅಂತ ಮೀಸಲಾಗಿಟ್ಟುಬಿಟ್ಟಿರ್ತಾರೆ ತಂದೆ ತಾಯಿಗಳು, ಮೀಸಲಾಗಿಟ್ಟುಬಿಟ್ಟಿರ್ತಾರೆ. ಅದಕ್ಕಪ್ಪ ಇವತ್ತಿನ ಯುವಕರು ಹುಡುಗರಿಗೆ ಗೊತ್ತಿಲ್ಲ, ನಮ್ಮ ತಂದೆ ತಾಯಿಗಳು ನಮ್ಮ ಸಲುವಾಗಿ ಏನು ಕಷ್ಟಪಡ್ತಾರನ್ನೋದು ನಮ್ಮ ಹುಡುಗರಿಗೆ ಗೊತ್ತಾಗಂಗಿಲ್ಲ. ಅವ್ರು ಮತ್ತೆ ಹಂಗೆ ನೋಡ್ಬೇಕು, ಸಾಲಿಗೆ ಹೋಗಿ ಬಂದರು ಅಂತಂದ್ರೆ ತಂದೆ ಒಬ್ಬರಲ್ಲಿ ದುಡಿತಿರ್ತಾನೆ, ತಾಯಿ ಒಬ್ಬರಲ್ಲಿ ದುಡಿತಿರ್ತಾಳೆ. ಮಗ ಬಂದು ಮನೆಯಾಗ ಅಂತಾನ, ಇಲ್ಲ ನಮ್ಮ ಸಾಲಾಗ ನನ್ನ ದೋಸ್ತರು ಎಲ್ಲರೂ ಐಫೋನ್ ತಂದಾರ, ಎಲ್ಲರೂ ಐಫೋನ್ ತಂದಾರ. ಯಪ್ಪ ನನಗೆ ಐಫೋನ್ ಬೇಕು. 1 ಎಕರೆ ಹೊಲ ಅದ, ಹೊಲದಾಗ ದುಡಿತಾನ, ದುಡಿದು ಮತ್ತೆ ಸಾಲಾರಕ್ಕೆ ಮಂದಿಯಲ್ಲಿ ದುಡಿತಾನ. ಮಂದಿಯಲ್ಲಿ ದುಡಿಯಕ್ಕೆ ಹೋಗಿ ಬರೀ ಅವನ ಜೀವನ ಪೂರ್ತಿ ನಿನ್ನ ಸಾಲಿ, ನಿನ್ನ ಅರಿವಿ, ನಿನಗೆ ಫೋನಿಗೆ ರಿಚಾರ್ಜ ಕೊಟ್ಟು ಇದ ಸಾಕಾಗ್ಯದ. ಮತ್ತಿನ್ನು ನಿನಗೆ ಮತ್ತೆ ಬೇರೆ ಐಫೋನ್. ನೋಡ್ರಿ, ಮಕ್ಕಳಿಗೆ ಗೊತ್ತಾಗೋದಿಲ್ಲ ತಂದೆಯ ಕಷ್ಟ, ತಂದೆಯ ಆ ನೋವಿನ ಅರಿವಾಗೋದಿಲ್ಲ. ಆದ್ರೆ ನನಗೆ ಒಂದೊಂದು ಸಾರಿ ಅನಿಸ್ತದೆ, ಅವನಿಗೆ ಯಾವಾಗ ಬದುಕಿನ ಅರಿವಾಗುತ್ತದೆ, ಯಾವಾಗ ಜವಾಬ್ದಾರಿ ಬರ್ತದಂದ್ರೆ ಇವತ್ತಿನ ಕಾಲದೊಳಗೆ ಬಹುತೇಕ ತಂದೆ ಸತ್ತ ನಂತರ ಬರ್ತದನೇನು, ತಂದೆ ಸತ್ತರೂ ಬರಂಗಿಲ್ಲ ಯಾಂಬಲ್ಲಿ ಇವತ್ತಿನ ಹುಡುಗರಿಗೆ. ಅಂತಹ ಸ್ಥಿತಿಯೊಳಗೆ ನಮ್ಮ ಮಕ್ಕಳದಾವು. ಯಾಕಂದ್ರೆ ಆ ಮಕ್ಕಳಿಗೆ ಬದುಕುವ ಕಲೆಯನ್ನು ನಾವು ಇಲ್ಲಿ ತನಕನೂ ಕಲಿಸಿಲ್ಲ. ನಮ್ಮ ತಪ್ಪದು. ನಾವು ನಮ್ಮ ಮಕ್ಕಳು ಆರಾಮಿಲ್ರಿ, ನಮ್ಮ ಮಕ್ಕಳು ಚಲೋ ಇರಲಿ, ನಾವು ಭಾಳ ಕಷ್ಟಪಟ್ಟಿವ್ರಿ ಹಿಂದೆ, ನಮ್ಮ ಮಕ್ಕಳಿಗೆ ಅದು ಬರಬಾರದ್ರಿ. ಇದ ಮೇನ್ ಫಾಲ್ಟ್ ಆಗೋದು. ನಿನ್ನ ಕಷ್ಟದ ಅನುಭವ ನಿನ್ನ ಮಗನಿಗೆ ಗೊತ್ತಾಗಬೇಕು, ನಿನ್ನ ಕಷ್ಟದ ಅನುಭವ ನಿನ್ನ ಮಗನಿಗೆ ಗೊತ್ತಾಗಬೇಕು. ನೀನು ಬರೇ ಲಕ್ಷಗಂಟ್ಲೆ ಸಾಲಿಗೆ ತುಂಬಿ ರೊಕ್ಕ ತುಂಬಿ ಅವನು ಹಾಸ್ಟೆಲ್ದಾಗ ಸಾಲಿಯಾಗಿಟ್ರೆ ಉಪಯೋಗ ಇಲ್ಲ, ಅವನು ಕಲಿಯೋದಿಲ್ಲ. ಏನು ಕಲಿತಾನಂದ್ರೆ ಹೊರಗಿಂದ ಕಲಿತಾನ, ಪರಂತು ಸಂಸ್ಕೃತಿ ಸಂಸ್ಕಾರ ಇವುಗಳನ್ನು ಏನೂ ಕಲಿಯೋದಿಲ್ಲ. ತಂದೆಯ ಕಷ್ಟದ ಅರಿವೇನಾಗ್ಬೇಕಂದ್ರೆ ಮಗನಿಗೆ ಗೊತ್ತಾಗಬೇಕು ಅಂದಾಗ. ಅದಕ್ಕೆ ಮಕ್ಕಳು ಏನು ಮಾಡ್ಬೇಕಂದ್ರೆ ತಂದೆ ತಾಯಿ ಇರುವಾಗ ನಿಮ್ಮ ಬದುಕನ್ನು ಕಟ್ಟಿಕೋಬೇಕು. ನೀವು ತಂದೆ ತಾಯಿಗಳು ಇರುವಾಗ ನಿಮ್ಮ ಬದುಕನ್ನು ನೀವು ಕಟ್ಟಿಕೊಂಡು ಬಿಡಬೇಕು, ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಿಡಬೇಕು. ಯಾಕಂತಂದ್ರೆ ಈ ಜಗತ್ತಿನೊಳಗೆ ಯಾರೂ ಶಾಶ್ವತರಲ್ಲ, ಯಾರು ಯಾವಾಗ ನಮ್ಮನ್ನು ಬಿಟ್ಟು ಹೋಗುತ್ತಾರೆ ಗೊತ್ತಿಲ್ಲಪ್ಪ.
ತಂದೆ ಹಾದ ಮರುದಿನ ಏನೂ ಇಲ್ಲದಂಗೆ ಆಗ್ತದ. ಆಶ್ರಯನೇ ಇಲ್ಲ, ಆಶ್ರಯನೇ ಇಲ್ಲ. ಮಣಿಗೆ ತಂದೆ ಅಂತಂದ್ರೆ, ಮಣಿಗೆ ತಂದಿ ಹೆಂಗಿದ್ದಂಗೆ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಆನೆ ಕಟ್ಟಿದ್ದಂಗೆ ಅವ ಹೊಳಿಗೆ. ಹೊಳಿ ತರ್ವಕ ಏನು ಬ್ರಿಡ್ಜ್ ಕಟ್ಟಿರ್ತಾರಲ್ಲ, ಆನೆ ಕಟ್ಟಿರ್ತಾರಲ್ಲ, ಹಂಗೆ ಬದುಕಿಗೆ ಆನೆ ಕಟ್ಟಿದ್ದಂಗೆ ಅವ ತಂದೆ ಅಂತಂದ್ರೆ. ಯಾವ ಕಷ್ಟಗಳನ್ನು ತನ್ನ ಮಕ್ಕಳಿಗೆ, ತನ್ನ ಹೆಂಡತಿಗೆ ಬರಲಾರದಂಗ ಮುಂದೆ ತಾನು ಜವಾಬ್ದಾರಿಯಾಗಿ ನಿಂತಿರ್ತಾನೆ. ತನಗೆಷ್ಟು ನೋವ, ಎಷ್ಟು ಕಷ್ಟ ಆದರೂ ನನ್ನ ಮಗನಿಗೆ, ನನ್ನ ಮಗಳಿಗೆ, ನನ್ನ ಹೆಂಡತಿಗೆ ಗೊತ್ತಾಗಬಾರ್ದಂತ ಹೇಳಿ ತಾನು ನೋವನ್ನು ನುಂಗಿ ದುಡಿದು ಅವರನ್ನು ಸಾಕ್ತಿರ್ತಾನಪ್ಪ. ಕ್ವಾಟಿ ಗ್ವಾಡಿದ್ದಂಗಪ್ಪ. ಏನ ಇದ್ರು ತಾನು ಎದಿವಡ್ಡಿ ನಿಂದಿರ್ತಾನ. ಅದಕ್ಕ ಅಕಸ್ಮಾತ್ ಜೀವನದೊಳಗೆ ಹೆಂಗಂತಂದ್ರೆ, ಒಂದು ದೊಡ್ಡ ಹುಲಿ ಬಂತು ಅಂದ್ರೆ ತಿನ್ನಕ ಒಬ್ಬ ಮನುಷ್ಯನನ್ನ, ಆ ಹುಲಿಗೆ ಹೇಳ್ತಾನ ಧೈರ್ಯದಿಂದ ಆ ವ್ಯಕ್ತಿ. ಏನಂತಾನಂದ್ರ, ಹುಲಿಗೆ ಹೇಳ್ತಾನವ, ನೀನು ಹಸುದಿದ್ದಿ ಅಂತಂದ್ರ, ನಿನಗ ಹಸು ಆಗಿತ್ತು ಅಂತಂದ್ರೆ ನನ್ನ ಒಂದು ಸಾರಿ ತಿಂದು ಬಿಡು, ನನ್ನನ್ನು ತಿಂದು ಬಿಡು. ಆದ್ರೆ ಒಂದು ಕಂಡೀಷನ್, ನನ್ನ ತಿನ್ನುಕ್ಕಿಂತ ಮೊದಲು, ನನ್ನ ತಿಂದ ನಂತರ ನೀನು ರಿಟರ್ನ್ ಹೋಗಬೇಕು. ಆ ನಂತರ ನನ್ನ ಮನೆ ಕಡೆ, ನನ್ನ ಬಾಗಲದ ಒಳಗೆ ಹೋಗಬಾರದು, ಒಳಗೆ ಯಾರನ್ನೂ ಮುಟ್ಟಬಾರದು. ಯಾಕಂತಂದ್ರೆ ಒಳಗಡೆ ನನ್ನ ಪ್ರೀತಿಯ ಗುಬ್ಬಚ್ಚಿಗಳದಾವ. ನಾನು ಭಾಳ ಪ್ರೀತಿಯಿಂದ ಸಾಕಿದ ನನ್ನ ಮಗಳದಾಳ ಒಳಗ, ನಾನು ಭಾಳ ಪ್ರೀತಿಯಿಂದ ಸಾಕಿದ ನನ್ನ ಹೆಂಡತಿ ಅದಾಳ, ಅವುಗಳನ್ನು ನಾನು ಮುಟ್ಟುಗೊಡೋದಿಲ್ಲ. ಅದಕ್ಕೆ ನೀನು ನನ್ನ ತಿಂದು ಮುಂದೆ ಹೋಗ್ಬೇಕಂತ ತಿಳ್ಕೊಂಡು ತಂದೆ ಏನು ಹೇಳ್ತಾನಂದ್ರೆ ಆ ಪ್ರಾಣಿಗೆ ಹೇಳ್ತಾನೆ. ಹಂಗೆ ತಂದೆ, ಈ ಸೂರ್ಯ ಅದನಲ್ಲ ಬಿಸಿಲು, ತಂದೆ ಅಂದ್ರೆ ಸೂರ್ಯ ಇದ್ದಂಗಂತ, ಅಪ್ಪಂದ್ರೆ ಸೂರ್ಯ ಇದ್ದಂಗಂತ. ಸುಡ್ತಾನ ಬರೋಬರಿ. ಸೂರ್ಯ ಅಂದ್ರೆ ಒಂದಿಷ್ಟು ಕಾವು ಕೊಡ್ತಾನ, ನೆಲ ಸುಡ್ತದ. ಆದ್ರೆ ನೆಲ ಸುಡ್ತದ, ಕಾವಾಗಕತ್ತದಂತ ಸೂರ್ಯನ ಬ್ಯಾಡ ಅಂದ್ರೆ ಜಗತ್ತ ಕತ್ಲಕತ್ತೀವಪ್ಪ, ಜಗತ್ತ ಕತ್ಲಕತ್ತಿ. ಸೂರ್ಯ ಇರಲಿಲ್ಲ ಅಂದ್ರೆ ಕಾವಕ್ಕತ್ತಂತ ತಿಳ್ಕೊಂಡು, ಕಾಲು ಸುಡ್ತಾವಂತ ತಿಳ್ಕೊಂಡು ಸೂರ್ಯನ ಬೇಡ ಅಂದ್ರೆ ಜಗತ್ತು ಹೆಂಗೆ ಕತ್ತಲಾಗತ್ತದೋ ಹಂಗೆ ತಂದಿ ಅಂದ್ರೆ ಸೂರ್ಯ ಇದ್ದಂಗೆ ಒಂದಿಟ್ಟಿಟ್ಟು ಸಿಟ್ಟಿಗೆ ಬರ್ತಿರ್ತಾನ ಅಪ್ಪ, ಒಂದಿಟ್ಟಿಟ್ಟು ಬೈತಿರ್ತಾನ ತಂದಿ. ಪ್ರಸಂಗ ಬಿದ್ದರೆ ಒಂದೇಟು ಬಡಿಬಹುದು ಅಪ್ಪ, ಆದ್ರೆ ಅಪ್ಪ ಬಡಿತಾನ, ಅಪ್ಪ ಸಿಟ್ಟಿಗೆ ಬರ್ತಾನ ಅಂತ ತಿಳ್ಕೊಂಡು ಅಪ್ಪನೇ ಬೇಡ ಅಂದ್ರೆ ಬದುಕ ಕತ್ಲಾಕತ್ತವ ತಮ್ಮ, ನಂಬುದು ಬದುಕ ಕತ್ಲಾಗ್ತದ. ಅದಕ್ಕೆ ಮಕ್ಕಳಿಗೆ ತಂದೆಯ ಕಷ್ಟಗಳು ಗೊತ್ತಾಗಬೇಕು. ತಂದೆ ತಾಯಿಗಳು ದಿನನಿತ್ಯ ಕಷ್ಟವನ್ನು ಅನುಭವಿಸಿ ಏನು ಮಾಡ್ತಾರಂದ್ರೆ ಮಕ್ಕಳಿಗೆ ಸುಖವನ್ನು ಕೊಡಬೇಕು ಅಂತ ತಿಳ್ಕೊಂಡು ಬದುಕಿರ್ತಾರೆ. ಅದನ್ನು ಅನುಭವಿಸಬೇಕು, ಮಕ್ಕಳಾದವರು ಅನುಭವಿಸಬೇಕು. ಹಂಗೆ ಜೀವನದೊಳಗೆ ಎಲ್ಲರಿಗೂ ಕಷ್ಟ ಬರ್ತವೆ. ರಾಮನಿಗೆ ಬಂದಿಲ್ಲೇನು ಕಷ್ಟ? ಪ್ರಭು ಶ್ರೀರಾಮಚಂದ್ರ ರಾಮಾಯಣದಲ್ಲಿ ಬರ್ತಕ್ಕಂಥ ಪ್ರಭು ಶ್ರೀರಾಮಚಂದ್ರ ಒಂದು ದೇಶದ ರಾಜಾರ್ಯವ, ಅಯೋಧ್ಯಾಪತಿ ಪ್ರಭು ಶ್ರೀರಾಮಚಂದ್ರ. ನಾವೇಟು ಸಾವುಕಾರ ಇದ್ದೀವಿ ಅವನ ಮುಂದೆ. ಏಟದವ್ರಿ ನಿಮ್ಮ ಜಮೀನು ಭಾಳ ಆದ್ರೆ